ಹಾಯ್ ಗೈಸ್, ಯಾವುದೇ ಒಂದು ಪರೀಕ್ಷೆ ಬರೀತಿರುವಂತಹ ವ್ಯಕ್ತಿಗಳು ಏನಪ್ಪಾ ಅಂತಂದ್ರೆ ಸ್ಪರ್ಧೆ ವಿಜೇತ ಅಂದ್ರೆ ನ್ಯೂಸ್ ಬಗ್ಗೆ ತಿಳಿದುಕೊಂಡಿರ್ಬೇಕಾದ ಪ್ರಮುಖವಾಗಿ ಅಂದ್ರೆ ಈಗ ಪ್ರಚಲಿತದಲ್ಲಿರುವಂತ ಒಂದು ಮಾಹಿತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಇದು ಏನಪ್ಪಾ ಅಂತಂದ್ರೆ ಮೇದಿದೆ ನೋಡಿ ಮ್ಯಾಗ್ಝಿನ್. ಓಕೆ, ಇದರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ವಿಜೇತ ಯಾರಾಗಿದೆ ಅಂದ್ರೆ ಕರ್ನಾಟಕದ ಒಂದು ಸ್ವಾತಿ ಸೈಲ್ ಅವರು ಫೆಮಿನಾ ಮಿಸ್ ವಿಜೇತ ಆಗಿದ್ದಾರೆ ನೋಡ್ರಿ. ಅದೇ ರೀತಿಯಾಗಿ ಇತ್ತೀಚೆಗೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಅವ್ರಿಗೆ ಯಾರಪ್ಪ ಅಂತಂದ್ರೆ ಅಶೋಕ್ ಲಾಹಿರಿ ಅವರಿಗೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ನೋಡಿ. ನಂತರ ಬರುತ್ತೆ 2025ನೇ ಸಾಲಿನ ಬಸವ ರಾಷ್ಟ್ರೀಯ ಪುರಸ್ಕಾರ ಯಾರು ಪಡೆದುಕೊಂಡಿದ್ದಾರಪ್ಪ ಅಂತಂದ್ರೆ ಸಿದ್ದರಾಮಣ್ಣ ಶರಣು ಬೆಳ್ದಾಳ್. ಇವರು 2025ರ ಒಂದು ಬಸವ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದುಕೊಂಡಾರ. ನಂತರ ನ್ಯೂಸ್ ಬರುತ್ತೆ, ಆಪಲ್ ಕಂಪನಿಯ ಒಂದು ನೂತನ ಸಿಇಒ ಆಗಿ ಯಾರಿಗೆ ನೇಮಕ ಮಾಡಲಾಗಿದೆಪ್ಪ ಅಂತಂದ್ರೆ ಜಾನ್ ಟರ್ನರ್ಸ್. ಇವರಿಗೆ ಏನಪ್ಪಾ ಅಂತಂದ್ರೆ ಆಪಲ್ ಕಂಪನಿಯ ಒಂದು ನೂತನ ಸಿಇಒ ಆಗಿ ನೇಮಕ ಮಾಡಿದ್ದಾರೆ. ಅದೇ ರೀತಿಯಾಗಿ 2025ನೇ ಸಾಲಿನ ಒಂದು ಪಂಪ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆಪ್ಪ ಅಂತಂದ್ರೆ ಹಿರಿಯ ಒಂದು ಸಾಹಿತಿ ಆಗಿರುವಂತ ದೇವನೂರು ಮಹಾದೇವ ಅವರಿಗೆ 2025ನೇ ಸಾಲಿನ ಪಂಪ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ನೇಮಕವಾದಂತ ವ್ಯಕ್ತಿಗಳ ಬಗ್ಗೆ ಕೂಡ ಕೇಳ್ತಾರೆ. ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಯಾರಿಗೆ ನೇಮಕ ಮಾಡಲಾಗಿದೆಪ್ಪ ಅಂತಂದ್ರೆ ನಿವೃತ್ತಿ IAS ಅಧಿಕಾರಿ ಆಗಿರುವಂತ ಜಿ ಸತ್ಯವತಿ ಅವರಿಗೆ ರಾಜ್ಯದ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಪ್ರಸಾರಿ ಭಾರತ ಅಧ್ಯಕ್ಷರಾಗಿ ನೇಮಕವಾದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಪ್ರಸೂನ್ ಜೋಶಿ. ಓಕೆ, ಅದೇ ರೀತಿಯಾಗಿ ಬರುತ್ತೆ ನೋಡಿ, ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ ಯಾರು ಪಡೆದುಕೊಂಡಿದ್ದಾರಪ್ಪ ಅಂತಂದ್ರೆ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರು ಪಡೆದುಕೊಂಡಿದ್ದಾರೆ ಈ ಒಂದು ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ. ಅದೇ ರೀತಿಯಾಗಿ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಶಿವನ ಸಮುದ್ರದಲ್ಲಿ ಅಪರೂಪದ ಒಂದು ಕಾಗೆ ಮೀನು ಪತ್ತೆಯಾಗಿದೆ ನೋಡಿ. ಇದಕ್ಕೆ ಕಾಗೆ ಮೀನು ಯಾಕಂತಾರಪ್ಪ ಅಂತಂದ್ರೆ ಇದು ಕಪ್ಪಗಾಗಿರುತ್ತದೆ, ಅದಕ್ಕಾಗಿ ಇದಕ್ಕೆ ಕಾಗೆ ಮೀನು ಅಂತ ಕರೀತಾರೆ. ಇದು ಇತ್ತೀಚೆಗೆ ಶಿವನ ಸಮುದ್ರದಲ್ಲಿ ಪತ್ತೆಯಾಗಿದೆ. ಕರಾವಳಿ ಕಾವಲು ಪಡೆಯಲ್ಲಿ 4 ALH MK3 ಹೆಲಿಕಾಪ್ಟರ್ಗಳ ಒಂದು ಹಸ್ತಾಂತರವನ್ನು ಮಾಡಲಾಗಿದೆ ನೋಡಿ. ಅದೇ ರೀತಿಯಾಗಿ ಇಸ್ರೋದಿಂದ ಗಗನಯಾನ್ ಏರ್ ಡ್ರಾಪ್ ಪರೀಕ್ಷೆಯನ್ನು ಕೂಡ ಯಶಸ್ವಿ ಮಾಡಲಾಗಿದೆ. ಅದೇ ರೀತಿಯಾಗಿ 2026ರ ಒಂದು ರೋಲೆಕ್ಸ್ ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಫ್ ದಿ ಇಯರ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆಪ್ಪ ಅಂತಂದ್ರೆ ಡಾಕ್ಟರ್ ಒಂದು ಕೃತಿ ಕಾರಂತ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಫಿಡೆ ಮಹಿಳಾ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ನಲ್ಲಿ ಚಾಂಪಿಯನ್ ಆದ ಭಾರತ ಗ್ರ್ಯಾಂಡ್ ಮಾಸ್ಟರ್ ಯಾರಪ್ಪ ಅಂತಂದ್ರೆ ವೈಶಾಲಿ ರಮೇಶ್ ಬಾಬು. ಇವ್ರೇನಪ್ಪ ಅಂತಂದ್ರೆ ಈ ಒಂದು ಫಿಡೆ ಕ್ಯಾಂಡಿಡೇಟ್ಸ್ ಮಹಿಳಾ ಒಂದು ವಿಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಚಾಂಪಿಯನ್ ಆಗಿದ್ದಾರೆ ನೋಡ್ರಿ, ಒಂದು ಭಾರತದ ಒಂದು ಗ್ರ್ಯಾಂಡ್ ಮಾಸ್ಟರ್. 2026 ಒಂದು ಪುಲಿಟ್ಜರ್ ಪ್ರಶಸ್ತಿ. ಈ ಒಂದು ಪ್ರಶಸ್ತಿ ಯಾರಿಗೆ ನೀಡಲಾಗಿದೆಪ್ಪ ಅಂತಂದ್ರೆ ಸುಪರ್ಣ ಶರ್ಮಾ ಅವರಿಗೆ ನೀಡಲಾಗಿದೆ. ಆನಂದ್ ಆರ್ಕೆ ಅವರಿಗೆ 2026ರ ಒಂದು ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ, ಪುಲಿಟ್ಜರ್ ಪ್ರಶಸ್ತಿ. ಓಕೆ, ಪುಲಿಟ್ಜರ್ ಪ್ರಶಸ್ತಿ. ಭಾರತ ಮೊದಲ ಖಾಸಗಿ ಚಿನ್ನದ ಗಣಿ ಯೋಜನೆ ಎಲ್ಲಿ ಅಂದ್ರೆ ಆಂಧ್ರ ಪ್ರದೇಶದ ಒಂದು ಜೊನ್ನಗಿರಿಯಲ್ಲಿ ಮಾಡಲಾಗಿದೆ. ಕಲಬುರಗಿಯ ಒಂದು ಚಿತ್ತಾಪುರ ಜಿಲ್ಲೆಯಲ್ಲಿ ಆಲೂರಲ್ಲಿ ಅರಣ್ಯ ಸಂರಕ್ಷಣೆ ಮೀಸಲು ಪ್ರದೇಶಕ್ಕೆ ಸ್ಥಾನಮಾನ ನೀಡಲಾಗಿದೆ ನೋಡಿ. ಓಕೆ, 6ನೇ ಒಂದು ಪಥದ ಗಂಗಾ ಎಕ್ಸ್ಪ್ರೆಸ್ ವೇಗೆ ಚಾಲನೆ ನೀಡಲಾಗಿದೆ. ಮೀರಜ್ ಇಂದ ಪ್ರಯಾಗ್ರಾಜ್ ಇದಕ್ಕೆ ಸಂಪರ್ಕ ನೀಡುತ್ತದೆ. ಮೀರಜ್ ಇಂದ ಪ್ರಯಾಗ್ರಾಜ್ಗೆ ನೀಡುತ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಬರುತ್ತಾ ಸಾಗರ ಪ್ರಾದೇಶಿಕ ಯೋಜನೆ ಪ್ರಾರಂಭಿಸಿದ ಒಂದು ದೇಶದ ಮೊದಲ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಅದು ಒಡಿಶಾ ರಾಜ್ಯ ಆಗಿದೆ. ವಿಶ್ವದ ಮೊದಲ ಒಂದು ಒಂತಾರ ಸಮಗ್ರ ವಿಶ್ವವಿದ್ಯಾಲಯ ಕೂಡ ಆಗಿದೆ ನೋಡಿ. ಪೋಷಣ್ ಅಭಿಯಾನ ಮತ್ತು ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಒಂದು ಬಲಪಡಿಸಲು ಈ ಸೇಫ್ ಹರ್ ಅಂತ ಮಾಡಿದ್ದಾರೆ ನೋಡ್ರಿ. ವಿವಿಗಳಲ್ಲಿ ಜಾತಿ ತಾರತಮ್ಯ ತಡೆಯಲು ವೇಮುಲ್ಲಾ ಮಸೂದೆಯನ್ನು ಕರ್ನಾಟಕ ಸರ್ಕಾರ ಮಂಡನೆ ಮಾಡಿದೆ ನೋಡಿ. ವೇಮುಲ್ಲಾ ಒಂದು ಮಸೂದೆ ಯಾವ್ದಕ್ಕೆ ಸಂಬಂಧಿಸಿದಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯಗಳಲ್ಲಿ ಏನಪ್ಪಾ ಅಂತಂದ್ರೆ ಜಾತಿ ತಾರತಮ್ಯ ಮಾಡಬಾರ್ದು, ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ತಾರತಮ್ಯ ಮಾಡಬಾರ್ದಂತ ವೇಮುಲ್ಲಾ ಮಸೂದೆಯನ್ನು ಕರ್ನಾಟಕ ಸರ್ಕಾರ ಮಾಡಿದೆ ಮಂಡನೆ. ಪೇಟಿಎಂಗೆ ಪಾವತಿ ಬ್ಯಾಂಕ್ನ ಪರವಾನಗಿ ರದ್ದುಗೊಳಿಸಿದಂತ RBI ಆಗಿದೆ ನೋಡಿ. ಓಕೆ, ನೆಕ್ಸ್ಟ್ ಬರ್ತಾರೆ ಸಬಾಸ್ಟಿಯನ್ ಸಾಬೆ ಅವರು. ಇವ್ರು ಏನಪ್ಪಾ ಅಂತಂದ್ರೆ 2 ತಾಸಿನಲ್ಲಿ 42 ಕಿಲೋಮೀಟರ್ ಓಡಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಇವರು ಕೀನ್ಯ ದೇಶದವರಾಗಿದ್ದಾರೆ ನೋಡ್ರಿ, ಸಬಾಸ್ಟಿಯನ್ ಸಾಬೆ ಅವರು.
ಅದೇ ರೀತಿಯಾಗಿ ತಮಿಳುನಾಡಿನ ಕಲ್ಪಕಂ ಅಣು ಸ್ಥಾವರದ ಮಹತ್ವ ಸಾಧನೆ ಕೂಡ ಮಾಡಿದೆ. ಕಪ್ಪು ಶಿಲಾ ರಚನೆಗಳಿಗೆ ಹೆಸರುವಾಸಿಯಾದಂಥ ಯಾಣ ಗುಹೆಗಳು ರಾಷ್ಟ್ರೀಯ ಪ್ರಾಮುಖ್ಯತೆಯ ಒಂದು ಭೌಗೋಳಿಕ ಪಾರಂಪರಿಕ ತಾಣವೆಂದು ಘೋಷಣೆ ಮಾಡಿದ್ದಾರೆ. ಓಕೆ, ಭೌಗೋಳಿಕ ಪಾರಂಪರಿಕ ತಾಣ ಎಂದು ಘೋಷಣೆ ಮಾಡಿದ್ದಾರೆ ನೋಡ್ರಿ ಈ ಒಂದು ಯಾಣ ಗುಹೆಗಳನ್ನು. ಕಾಸರಗೋಡು ಕಡಲ್ ತೀರಕ್ಕೆ ಸತತ 6ನೇ ಬಾರಿಗೆ ಬ್ಲೂ ಫ್ಲಾಗ್ ಮಾನ್ಯತೆ ನೀಡಲಾಗಿದೆ ನೋಡಿ. ಬ್ಲೂ ಫ್ಲಾಗ್ ಮಾನ್ಯತೆ ಯಾವಾಗ ನೀಡಿದ್ರೆ ಕಾಸರಗೋಡು ಕಡಲ ತೀರಕ್ಕೆ. ಭಾರತ ಬಾವುಲಿಗಳ ಸ್ಥಿತಿಗತಿ ವರದಿ ಮಾಡಿದ್ದಾರೆ 2024-25. ಅತಿ ಹೆಚ್ಚು ಬಾವುಲಿಗಳು ಹೊಂದಿರುವಂತ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಅದು ಪಶ್ಚಿಮ ಬಂಗಾಳ. ಕಾನ್ ಕಪಡಿ ಅಂತ ಕರಿತಾರೆ ನೋಡಿ ಕೆಲವು ಕಡೆ. ಓಕೆ, ಭಾರತದ ಬಾವುಲಿಗಳ ಒಂದು ಹೆಚ್ಚು ಹೊಂದಿರುವಂತ ರಾಜ್ಯ ಯಾವ್ದು ಅಂದ್ರೆ ಅದು ಪಶ್ಚಿಮ ಬಂಗಾಳ ಆಗಿದೆ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ 3ನೇಗೆ ಅನುಮೋದನೆ ನೀಡಿದ್ದಾರೆ. ಅಂದ್ರೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಇದು 3ನೇ ಒಂದು ಬಾರಿ ಬಂದಿದೆ ನೋಡಿ. ಇದು 2 ಬಾರಿ ಆಗಿದೆ, ಈಗ 3ನೇಗೆ ಅನುಮೋದನೆ ನೀಡಿದ್ದಾರೆ. ನವೋದ್ಯಮ ಭಾರತ ನಿಧಿ 2.0 ಕೇಂದ್ರ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ ನೋಡ್ರಿ. ಅದೇ ರೀತಿಯಾಗಿ ಕಾಳಿ ಹುಲಿ ಒಂದು ರಕ್ಷಿತ ಪ್ರದೇಶ ಪರಿಸರ ಸೂಕ್ಷ್ಮ ವಲಯ ಎಂದು ಅಧಿಸೂಚನೆ ನೀಡಿದ್ದಾರೆ. 3ನೇ ಸಿಂಕ್ರೋನೈಸ್ ನೀಲಗಿರಿ ತಹಾರ್ ಸಮೀಕ್ಷೆ ತಮಿಳುನಾಡು ಅರಣ್ಯ ಇಲಾಖೆ ನೀಡಿದೆ. ಓಕೆ, ಇವೆಲ್ಲ ಗೊತ್ತಿರಬೇಕಾದಂತ ವಿಷಯಗಳಾಗಿದ್ದ ನೋಡ್ರಿ. ಕೊನೆಯಲ್ಲಿ ಬರುತ್ತಾ ಭಾರತ ಮತ್ತು ಶ್ರೀಲಂಕಾ ಡೈವೆಕ್ಸ್ 4 ಆವೃತ್ತಿ 2026 ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದಿದ್ದು ನೋಡ್ರಿ. ಈ ಒಂದು ಡೈವೆಕ್ಸ್ 4ನೇ ಒಂದು ಆವೃತ್ತಿ ಒಂದು ಡೈವೆಕ್ಸ್ ಯಾವ ಒಂದು ದೇಶಗಳ ನಡುವೆ ನಡೀತಪ್ಪ ಅಂತಂದ್ರೆ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ನಡೆದಿದೆ. ನಂತರ ಬರುತ್ತೆ ಭಾರತ ಮತ್ತು ಈಜಿಪ್ಟ್ನ ನಡುವೆ ಜಂಟಿ ಒಂದು ವಿಶೇಷ ಪಡೆಗಳ ಸಮರಾಭ್ಯಾಸದ ಮೇಲೆ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇರುತ್ತೆ. ಇದು ಸೈಕ್ಲೋನ್ 4 ನೋಡ್ರಿ. ಸೈಕ್ಲೋನ್ 4 ಯಾವ ಒಂದು ದೇಶಗಳ ಮಧ್ಯೆ ನಡೆಯುವಂತ ಸಮರಾಭ್ಯಾಸ ಅಂತಂದ್ರ ಭಾರತ ಮತ್ತು ಈಜಿಪ್ಟ್ ದೇಶಗಳ ಮಧ್ಯೆ ನಡೆಯುವಂತ ಒಂದು ಸಮರಾಭ್ಯಾಸ. ನಂತರ ಬರುತ್ತೆ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡೆಯುವಂತ ಜಂಟಿ ಸಮರಾಭ್ಯಾಸ ಯಾವ್ದಪ್ಪ ಅಂತಂದ್ರೆ ಅದು ಡಸ್ಟಲಿಕ್ 7. ಇದು 2026 ಈಗ ನಡೀತಾ ಇದೆ. ಓಕೆ, ಡಸ್ಟಲಿಕ್ 7 ಇದು ಯಾವ ಒಂದು ದೇಶದಲ್ಲಿ ನಡೀತದೆ ಅಂತ ಕಮೆಂಟ್ ಮಾಡಿ. ಭಾರತದಲ್ಲಿ ನಡೀತದೋ ಅಥವಾ ಏನು ಉಜ್ಬೇಕಿಸ್ತಾನದಲ್ಲಿ ನಡೀತದ ಅಂತ ಕಮೆಂಟ್ ಮಾಡಿ. ನಂತರ ಬರುತ್ತೆ ನೋಡ್ರಿ, ಕೊಚ್ಚಿಯಲ್ಲಿ ಭಾರತೀಯ ನೌಕಾಪಡೆಯ ಐಮ್ಯಾಕ್ಸ್ TTX ಜಾರಿ ಮಾಡಿದ್ದಾರೆ. ಓಕೆ, ಐಮ್ಯಾಕ್ಸ್ TTX ಎಂಬ ಒಂದು ನೌಕಾಪಡೆಯನ್ನು ಮಾಡಿದ್ದಾರೆ ನೋಡ್ರಿ ಕೊಚ್ಚಿಯಲ್ಲಿ. ನಂತರ ಬರುತ್ತೆ ಬಾಲಿ ಕಾಟನ್ ಸಮರಾಭ್ಯಾಸ. ಈ ಒಂದು ಎಕ್ಸರ್ಸೈಸ್ ನಡೀತಿದೆ ಬಾಲಿ ಕಾಟನ್ ಸಮರಾಭ್ಯಾಸ ನೋಡಿ. ಓಕೆ, ಇವೇನಪ್ಪ ಅಂತಂದ್ರೆ ಪ್ರಮುಖ ಸ್ಪರ್ಧಾ ವಿಜೇತೆಗೆ ಸಂಬಂಧಿಸಿದಂತ ಒಂದು ಮಾಹಿತಿಗಳಿದ್ದವು. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅದರ ಜೊತೆಗೆ ನಾವು ಕೇಳಿರುವಂತ ಕ್ವಶನ್ ಏನಿದೆ, ಭಾರತ ಉಜ್ಬೇಕಿಸ್ತಾನ್ ನಡೆಯುವಂತ ಡಸ್ಟಲಿಕ್ 7 ಯಾವ ಒಂದು ದೇಶದಲ್ಲಿ ನಡೀತಿದೆಪ್ಪ ಅಂತ ನೀವು ಕಮೆಂಟ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.